ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಅವ ಮಾನಣ್ಣ ಬೇವ ಹ್ಞೂ ಮಗಳ ತಗೊಂತೇನೆ. ಲೆಕ್ಕ ಹೇಳಿ ಮಾನಣ್ಣ ಹೆಂಗಂತ. ಹಾ ಬನ್ನಿ ಅಕ್ಕರ ಬಂದೆ ಒಂದು ಸೆಕೆಂಡ್. ಹಾ ಹೇಳ್ರಿ ಯಾವ ಮಾವಿನ ಬೇಕು. ನಮ್ಗೆ ರಸ್ಪುರಿ ಮಾವಿನ ಹಣ್ಣು, ಆಮೇಲೆ ತೋತಾಪುರಿ, ಆಮೇಲೆ ಗೋವಿ ಮಾವಿನಕಾಯಿ ಹಣ್ಣು ಇವನ್ನೆಲ್ಲ ಕೊಡ್ರಿ. ಅಯ್ಯೋ ಅಕ್ಕರ ಆ ಹಣ್ಣು ಇಲ್ರಿಪ್ಪ, ಈ ಹಣ್ಣು ಅಷ್ಟೇ ಇರೋದು. ಮಾಮೂಲಿ ಬರ್ತಾವಲ್ರಿ ರಸ ಇರುವಂತ ಹಣ್ಣುಗಳು, ಆದ್ರಿಪ್ಪ ಇದು ಮಾವಿನ ಹಣ್ಣು. ಮತ್ತ್ಯಾಕ್ರಿ ಕೇಳಿದ್ರಿ ಯಾವ ಮಾವಿನ ಹಣ್ಣು ಬೇಕು ಅಂತಂದು? ಹಂಗಂದ್ರೆ ನಮ್ಗೆ ಹೇಳಿದ್ನಲ್ಲ ನಾನು, ಗೋವಿ ಮಾವಿನಕಾಯಿ ಅದಾವನ ಕಾಣವಲ್ವಾ? ಹೌದು, ರಸ್ಪುರಿ ಮಾವಿನ ಹಣ್ಣು ಅದು ಕಾಣವಲ್ತು, ಆಮೇಲೆ ತೋತಾಪುರಿ ಅದು ಕಾಣವಲ್ತು. ಅವು ಯಾವ ಕಾಣವಲ್ವು, ಇದು ಮಾತ್ರ ಇದೆ ಅಂತ ಹಾಕತ್ತೀರನ? ಅದ್ದ ಬಾಯ್ ಬಿಟ್ಟಾಗುತ್ತಾನೆ. ನನಗೂ ಇವಾಗ ಗೊತ್ತಾಗತೈತ್ರಿ ಯಾಕರ. ಏ ಎಷ್ಟರ ಇರ್ಲಿ ತಗೋಲಿಪ್ಪ, ಯಾಕೆ ತಿಳಿ ಕೆಡ್ತೀರಿ? ಇವು ಹಣ್ಣು ಚೆನ್ನಾಗದಾವು, ವಾಸನೆ ಚೆನ್ನಾಗಿ ಬರತ್ ನೋಡು. ತಗೋ ಮಗ ಬಂದಾನ, ಶೀಕರಣೆ ಮಾಡ್ಬಿಡ, ಅದ್ರ ಜೊತೆ ಹೋಳಿಗೆರ ಮಾಡೋಣ. ಇಲ್ಲ ಶಾವಿಗೆರ ಬಸಿವಂತಿ. ಶಾವಿಗೆ ಹೋಳಿಗೆ ಹಾ ಸರಿ ಹತ್ತೀರ ಮಾಡಣ್ರಿ. ಅಕ್ಕರ ಹೆಂಗ್ರಿ ಡಜನ? ಏನೋ ಮಾತಾಡೋಲ್ಲ, ಬಾಯ್ ತಗೊಂಡು ಬಂದಿಟ್ಟ. ಅಯ್ಯೋ ದೇವ್ರೆ, ಲೇ ಕೇಳಕಿನ ಅತ್ತಿರ ಇದು ಏನು ಹಾಟ್ ಗಿಟ್ ಆಗ್ಬಿಡ್ತೇನ್ರಿ ಅಲ್ಲೇ ಮತ್ತೆ. ಮಾತಾಡೋದಕ್ಕೆ ಕೇಳ್ಬಿಟ್ಟು ಅಕ್ಕರ ಹೇಳ್ರಿ ಅಕ್ಕರ. ಅಲ್ರಿ ಅಕ್ಕರ ಬಾಯ್ ಬೇರೆ ಆ ಅಂತ ತೆಗ್ದಿರಲ್ಲ, ಇಷ್ಟ ಹಾಕೊಂಡ ಮಾಯ ಮನೆಗೆ ಎಷ್ಟು ಮಾ ಮುಕ್ಕಿಲ್ಲ, ಅವೆಲ್ಲ ಹೋಗಿ ನಿಮ್ಮ ಬಾಯ್ ಒಳಗೆ ಒಂದೊಂದು ಹೋಗ್ತಾ ಇದ್ರೆ ನೀವೇನಾಗ್ತೀರಿ ಇಪ್ಪ? ಯೋಶ್ವನಿ ಬೆಳಗ್ಗೆ ಯಾವ ಮಕ್ಕ ನೋಡಿದ್ನೋ ಮರ, ಈ ಹೆಣ್ಮಗಳ ಕಡೆ ತಗಲಾಕೊಂಡೇನ. ನೋಡ ಬಂದು ಬಾಯ್ ಬೀಳ್ತೈತಿ ಅಂತಳ. ಹಾಕರ ನಿಮ್ಗೆ ಏನ್ ಬೇಕು ಮತ್ತೆ ತಗೋರಿಪ್ಪ. ನಮ್ಗೆ ಟೊಮ್ಯಾಟೊ ಬೇಕು ನೋಡ್ವಾ, ಏನದಾವು ಟೊಮ್ಯಾಟೊನೇ ಇಲ್ಲ. ಇಲ್ರಿ ಅಕ್ಕರ ಬದ್ನಿಕಾಯಿ ಅದಾವು, ಆಮೇಲೆ ಮಾವಿನ ಅದಾವ್ರಿ, ಈ ಕಡೆ ಹಸಿಮೆಣಸಿಕಾಯಿ ಅದಾವು, ಆಮೇಲೆ ಇದು ಬೇಕನ್ರಿ ಹಾಗಲಕಾಯಿ. ಮತ್ತೆ ಯಾಕೆ ಕೇಳ್ತಾ ಇದೀಯಾ? ನಾ ಕೇಳಿದ್ದೆ ಇಲ್ಲ ಅಂತಂದ್ರೆ ಏನ್ ಬೇ ನೀನು? ಈಗೇನು ಮಾವಿನ ಹೆಂಗ್ ಕೊಡ್ತೀವಿ ಹೇಳು, ಆಮೇಲೆ ಹಾಗಲಕಾಯಿ ಕೊಟ್ಬಿಡು. ಹೆಂಗ್ ನೋಡಿ ಹಾಗಲಕಾಯಿ? ಅಕ್ಕರ ಹಾಗಲಕಾಯಿ 30 ರೂಪಾಯಿಗೆ 3 ಬರ್ತಾವ ನೋಡ್ರಿ. 30 ರೂಪಾಯಿಕ ಅಂದ್ರೆ 10 ರೂಪಾಯಿಗೊಂದು? ಏನವ ನೀನು ಹಿಂಗ ಹಚ್ಚದ ರೇಟ್ನ? ಹಂಗೆ ಮಾಡ್ತೀರಿಪ್ಪ, ಒಂದ್ ರೇಟ್ ಮಾಡಕ್ ಕೊಡ್ತೀನಿ ತಗೋರಿ. ಯಾಕ್ಲೆ ಊರ್ ಸುತ್ತಾಡಕತ್ತೀರಿ? ತಗೋಲಿಪ್ಪ ಮಾವಿನ ತಗೋ. ನೋಡಿ ಬ್ಯಾಗ್ ತಂದಿದಿ, ಖಾಲಿ ಬಿಡಾಕತ್ತಿ. ಎಲ್ಲ ಕಡೆನೂ ಈ ತರ ಚೌಕಾಸಿ ಮಾಡ್ಕೊತೋದ್ರಿ ಹೆಂಗಲಿಪ್ಪ? ಬಡ ತಗೋ. ಬಾಯ್ ಮುಚ್ಚ್ರಿ, ನಾನೇ ಚೌಕಾಸಿ ಮಾಡೋದನ್ನ ಅವ್ರು ಕೇಳಿಸ್ಕೊಂಡ್ರೆ ಏನನ್ನಂಗಿಲ್ಲ ನನಗ. ಒಯ್ಯರ ಚೌಕಾಸಿ ಸೊಸಿ ಅಂತ ಕರೀತಾರ ನೋಡ್ರಿ. ಅದು ಹಕ್ಕರ ಮಾವಿನ ಹೆಂಗ್ರಿ? ಮಾವಿನ 250 ರೂಪಾಯಿ ನೋಡ್ರಿ. 200? 250 ಅಕ್ಕ, ಹಿಂಗೇನು ಬುದ್ಧಿ ಗಿದ್ದಿ ಇಟ್ಟು ಏನು ಇದಿಲ್ಲ. 250 ರೂಪಾಯಿ ಕ್ಯಾಟ್ ತಗೊಂಡೋಗ್ತಾರ. ನಾನು ಕೊಡೋದು ಬರೀ 100 ರೂಪಾಯಿ. ಕೊಡ್ತೀಯೋ ಕೊಡಲ್ವೋ ಅಷ್ಟು ಹೇಳು. ಎಂತ ಜುಪ್ಲಿ ತೇಮರ ಇದು ನೋಡ್ರಿ ಅಕ್ಕರ, ನಾನು ಕೊಡೋದು 250 ರೂಪಾಯಿ. ಹಂಗೂ ಹಿಂಗೂ ಅಂತಂದ್ರೆ ಒಂದು 10-20 ರೂಪಾಯಿ ಬಿಡ್ತೀನಿ ಅಷ್ಟ. 10 ರೂಪಾಯಿ 20 ರೂಪಾಯಿ ಬಿಟ್ರನ್ನ ನೀನು ಹಣಿಗೆ ಬಿಡಕು. ಯವ್ವ ಬೇ ಏನು ಮಗನ? ಒಯ್ಯರು ಏನು ಬೇ ಇಷ್ಟು ಚೌಕಾಸಿ ಮಾಡತ್ರ? 2 ಚೀಲ ತಂದೇವಿ, ಒಂದು ತೊಗೊಳಕ್ವಲ್ರು. ಒಂದು ತರಕಾರಿ ತೊಗೊಂಡಿಲ್ಲ, ಒಂದು ಹಣ್ಣು ತೊಗೊಲಿಲ್ಲ. ಅಲ್ಲಂಕರ ತಪ್ಪಲ್ದ ಒಂದು ಜೊತೆ ಜಗಳಾಡಿ ಬಂದ್ಲು. ಇಲ್ಲಿನ ಏನು ತೊಗೊಂಡಿಲ್ಲ, ಏನು ಮನೆಗೆ ಬಣ ಅಂತ ತೊಗೊಂಡು ಹೋಗೋದನ? ಅಯ್ಯೋ ನನ್ನ ಕರ್ಮವೇ, ಸುಮ್ಮನೆ ಮರೆ ಕೇಳಿಸ್ಕೊಂಡ ಮತ್ತ. ಯಪ್ಪ ಮೈದ್ನ, ನಾ ಏನು ಬ್ಯಾಗ್ನ ಬಣ ಅಂತ ತಗೊಂಡು ಹೋಗಲ್ಪ, ತಗೊಂಡೋಗ್ತೀನಿ ಒಂದು ಟೆಕ್ನಿಕ್ ಇಂದ ನೋಡು. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು. ಹಾಕರ ಈಗೇನು ಕೊಡ್ತೀರಾ ಕೊಡಲ್ವೋ? ಆಗಲ್ರಿಪ್ಪ, ಯಾಕೆ ಇಷ್ಟು ಕಡಕತ್ತೀರಿ ಬೆಳಿಗ್ಗೆನ? ಬೆಳಿಗ್ಗೆ ಆಗೈತಾ? ಬೆಳಿಗ್ಗೆ ಅಂದ್ರೇನು ಯವ್ವ? ಆಗ್ಲೇ ಏನು 6-7 ಗಂಟೆ ಆಗೈತನ ಯವ್ವ? ತಾಯಿ 10-10:30 ಆಯ್ತು ಟೈಮ್. ಇನ್ನ ಅದು ನಮ್ಗೆ ಮಾರ್ಕೆಟ್ ಮಾಡ್ಕೊಳಕ್ಕಾಗಲ್ತು. ಈಗೇನು ಮಾವಿನ ಹಣ್ಣು ಕೊಡ್ತೀಯೋ ಕೊಡಲ್ವ? ನಾನು 100 ರೂಪಾಯಿ ಮೇಲೆ 1 ರೂಪಾಯಿನೂ ಕೊಡಂಗಿಲ್ಲ. ತಗೊಂಡ್ಬಿಡ್ಲಿ, ನಿಮ್ಗೇನು ಗೊತ್ತು? ಅದು ಹಂಗಲ್ರಿಪ್ಪ, ಮಾರ್ಕೆಟ್ನಾಗ ಹುಡ್ಕೊಂಬರ್ರಿ. ಮಾವಿನ ಹಣ್ಣು ಸೀಸನ್ ಯಾಕೆ ಬಂದೈತಿ? ಹಿಂದೆಲ್ಲಿಂದ ತರ್ಬೇಕು ಮಾವಿನ ಹಣ್ಣು ನಿಮ್ಗೆ? ಈಗೇನವಾ ನೀ ಕಡಿಮೆ ಮಾಡಂಗಿಲ್ಲನ? ಬಿಡು, ಬೇಡ ಮಾವಿನ ಹಣ್ಣು ತಿನ್ನೋದ ಬೇಡ. ನೋಡಿ ಇವನ ನನ್ನ ಮೈದ್ನ ಬಂದನ ಅಂತ ತಗೊಳಾಗ್ತಿದ್ದೆ, ನೀವು ಒಳ್ಳೆ ಕೊಡೋದಿಲ್ಲ ಅಂತಂದ್ರೆ ಬಿಡು. ಈಗ ನೀನು ಹಂತೆ ಅಂತ ಕೊಡಬೇಕು ಅಂತ
ಅಂತಂದ್ರೆ ಎಷ್ಟು 101 ರೂಪಾಯಿ ಕೊಡ್ತೇನೆ ನೋಡುವ. ಕೊಡ್ತೀಯಾ? ಏನಕ್ರ 101 ಅಂದ್ರೇನು ಇಲ್ಲಿ ಮುಯ್ ಕೊಡಕ್ ಹೋದಿರೇನ್ರಿ? ಮುಯ್ ಕೊಡಕ್ ಹೋಗಿ ಬರ್ಲಿ ಏನು ಇಲ್ಲೇನು ನಿನ್ನ ಮದುವೆ ನಡೀತಾನ? ನಿನ್ನ ಅಕ್ಕಂದು ತಮ್ಮಂದು ಮನ್ಯಾಗ ನೋಡಿ ಏನಾರ ಮದುವೆ ನಡೆದೈತೆ ಏನ್ ನೀ ಏನಾರ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರ್ರಿ ಅಕ್ಕರೆ ನಮ್ಮ ಮದುವೆಗೆ ಅಂತ ಕರ್ದೀಯ? ಕೊಡ್ತೀಯ ಇಲ್ಲ? 101 ರೂಪಾಯಿ ಕೊಡ್ತೇನೆ, ಅದ್ರ ಮೇಲೆ 50 ಪೈಸಾನ ನಾ ಹೆಚ್ಚು ಕೊಡಕ್ಕಾಗಲ್ಲ. ಏನ್ ಕೊಡ್ತೀಯ ಕೊಡಲ್ಲ? ಟಚ್ಪುಡಿ ಐತೋ ಮರ ಅಕ್ಕರ 150 ರೂಪಾಯಿ ಕೊಡ್ತೀನಿ ತಗೊಳ್ರಿಪ್ಪ. ಅಯ್ಯೋ ದೇವ್ರೆ, ಇವ್ರು ನಿನ್ ತಂದಿನಿ ಅಲ್ಲೆಲ್ಲಿ ಇರೋ ಕುಂತಾವು ಸುಮ್ಮ ಕೊಡೋಣಂದ್ರೆ ಈ ಹೆಣ್ಮಕ್ಳು ಎಷ್ಟು ಜಬರ್ದಸ್ತ್ ಮಾಡ್ತಿತ್ತು ಯಪ್ಪ. ಲೇ ಯಾಕ್ಲೆ ಇಷ್ಟ ತೆರಿ ಕೆಡ್ಸಾಕತ್ತಿ ನಮ್ದು? ನಮ್ಗಾಗಲ್ಲವ, ಕಾಲೆಲ್ಲ ಸೇರಾಕತ್ತಿ, ನಿಂತ್ಕೊಂಡು ಅಡ್ಡಾಡಕನ ಆಗ್ತಾ ಇಲ್ಲ ನಂಗೆ. ಏನಂತೀರ? ಅಡ್ಡಾಡಕ್ಕಾಗಲ್ತ? ಬಿಡ್ರಿ, ಅದಕ್ಕೆ ಹೇಳಿದ್ನ ನೆಟ್ಟ ತಿನ್ರಿ ಅಂತಂದು, ವಾಕಿಂಗ್ ಮಾಡ್ರಿ ಅಂತಂದು. ನೀವು ನೋಡಿದ್ರೆ ತಿಂತೀರ ಇಟಿಟ ಅಂತಂದು ಮತ್ತೆ ಡೇಟ್ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂದ್ಬಿಟ್ಟು ತಿನ್ಲಾರ್ದು ಹಂಗೆ ಇರ್ತೀರಿ. ಅದಕ್ಕೆ ಹಿಂಗೆ ಕೈ ಕಾಲು ಏನಾರ ಸೇರಾಕತ್ತಾವ ಏನಾರು ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆತನ ಮತ್ತೆ? ಅಯ್ಯೋ ಪತ್ರೋಳಿ ಮಕ್ಕಳು ಪಾತ್ಯರ ಕೈ ಕಾಲು ನೋವಾಕತ್ತಾವ, ಅದು ಹೇಳ್ತಿದ್ದೀರಲ್ಲ. ನೀ ಮಾಡೋ ಕಮ್ಮಗ ಅಡಿಗೆನ ಹೊಟ್ಟೆ ತುಂಬ ತಿಂತೇನೆ ತಡಿ. ನಾನು ಒಂದು ಕೆಣ್ಣಿರಂಗಿಲ್ಲ ಬೆಣ್ಣಿರಂಗಿಲ್ಲ ಉಪ್ಪಿರಲ್ಲ ಖಾರಿಲ್ಲ ಅಂತ ಅಡಿಗೆ ಮಾಡ್ತೀನಿ. ನೀನು ಹೊಟ್ಟೆ ತುಂಬ ತಿನ್ಬೇಕಂತ ಲೇ ತಗೊಳ್ಳಿ ಬಡ ಬಡ ಟೈಮ್ ಆತದ. ಈಗೇನ್ ಅಕ್ಕ ನೀವೇನು ಕೊಡ್ತೀರಾ ಕೊಡಲ್ವೋ? ಈಗೆಂತ ಹೋಯ್ತೇವ? ಸರಿ ಎಷ್ಟು ಬೇಕು ಹೇಳ್ಬಿಟ್ಟು ಕೊಡ್ತೀನಿ. ಇನ್ನೆಷ್ಟು? ಅರ್ಧ ಡಜನ್ ಕೊಡು. ಯವ್ವ ಅವ್ರು ದೊಡ್ಡ ಜನ ಅಂತ ಏನಾಗಿತ್ಲಿ ನಿನಗೆ? ಅರ್ಧ ಡಜನ್ನಾಗ ನಮ್ಮ ಮನೆಗೆ ಯಾರಿಗೆ ಸಾಲುತ್ತ? ಯಾಕೆ ನನ್ನ ಮರ್ಯಾದೆ ಕೆಳಗೆ ನನ್ನ ಕೂಟಕ್ಕೆ ಬಂದಿರಿ ಮಾರ್ಕೆಟಿಗೆ? ಸುಮ್ಮನಿರಿಪ್ಪ ಅಕ್ಕ, ಅರ್ಧ ಡಜನ್ ಹಾಕ್ರಿ. ಆಗಲ್ಲ ಬಿಡ್ರಿ, ಅರ್ಧ ಡಜನ್ ಎಲ್ಲ ಆಗಂಗಿಲ್ಲ. ಹೋಗಿ ಮುಂದಿನ ಕಡೆ ಹೋಗಿ ತಗೋಗ್ರಿ. ಮುಂದಿನ ಅಂಗಡಿಗೆ ಹೋಗು ಅನ್ನಕತ್ತಿಲ್ಲ, ಎದ್ದು ಭಿಕ್ಷೆ ಬಿಡಕ್ ಬಂದೇವನ? ಅಯ್ಯೋ ದೇವ್ರೇ, ಮಾರ್ಕೆಟ್ನಾಗ ಎಲ್ಲ ಜಗಳ ಹಚ್ತಾಳೋ ಮಾರಾಯ್ಕೆ. ಬೋರೋ ಏನ್ರಿ ಅಕ್ಕ, ಏನು ಬಹಳ ಮಾತಾಡ್ತೀರಿ? ಈಗ ಹೇಳಾಕತ್ತೀನಿಲ್ಲ, ನಾನು 150 ರೂಪಾಯಿ ಕೊಡ್ತೀನಿ, ಆ 1 ಡಜನ್ ತಗೋಬೇಕು ನೀವು. ನಾನು 101 ರೂಪಾಯಿನ ಕೊಡ್ತೀನಿ, ನನಗೆ ಅರ್ಧ ಡಜನ್ ಕೊಡ್ಬೇಕು. ಹೆಂಗಂತಿ? ಬಾ ದೊಡ್ಡಕದಿ ಹೋಗು ಮುಂದೆ. ನನಗೇನ ಮುಂದೆ ಹೋಗು ಅಂತಂದ್ರೆ ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ. ಏನ್ ಮಾಡ್ತೀವ? ಏನ ಬಾ ಜಬರ್ದಸ್ತಾಗಿ ಮಾತಾಡ್ತಿದ್ದಿ? ಮತ್ತೆ ನಮ್ಮ ಅಂಗಡಿ ತಗೊಳ್ಳಿಲ್ಲ, ಮುಂದಿನ ಅಂಗಡಿಗೆ ಹೋಗಂದೆ ನಾನು. ರೆಸ್ಪೆಕ್ಟ್ ಕೊಟ್ಟು ಅಕ್ಕರ ಆಗಲ್ಲ ಮುಂದಿನ ಅಂಗಡಿಗೆ ಹೋಗ್ರಿ ಏನು, ಅದು ಬಿಟ್ಟು ಹೋಗ ಮದುವೆ ಅಂತಂದ್ರೆ ನಾವು ಸುಮ್ಮನೆ ಇರಂಗಿಲ್ಲಮ್ಮ. ಅಯ್ಯೋ ಯವ್ವ ಏನು ಜಗಳ ಹಚ್ತಾ ಬೇಕಿ? ಯಾಕೆ ಏನಾಯ್ತು? ನೋಡ ಏನ ಹೆಂಗ್ ಮಾಡಕತ್ತಾಳ ಈ ಹೆಣ್ಮಗಳು. 250 ಅಂದ್ರೆ ಅದಕ್ಕೂ ತಗೊಳಕ ವಲ್ಯ ಅಂತಂದು, ಸರಿ ಬಿಡು 150 ರೂಪಾಯಿ ಕೊಡ್ತೀನಿ, ಒಂದೇ ತಗೋ ಅಂದ್ರ ಅಲ್ಲಂತ 101 ರೂಪಾಯಿನ ಕೊಡ್ತಾರಂತ. ಆಮೇಲೆ ಎಷ್ಟಂತ ಅರ್ಧ ಡಜನ್ ಬೇಕಂತ. ಯಾರು ಬಿಡ್ತಾಳಪ್ಪ ಮೂಗಿಗೆ? ಯವ್ವ ಅದು ಮೂಗಿಗೆ ಇಟ್ಕೊಳೋದಲ್ಲ, ಬಾಯಾಗಿ ಇಟ್ಕೊಳೋದು. ಬೇವ ಇಲ್ಲಿನ ಒಂದು ದೊಡ್ಡ ಜಗಳ ಆಗಂಗೈತಿ, ವೈದ್ಯರನ್ನ ಕರ್ಕೊಂಡು ನಡಿ ಬೇವ. ಸರಿ ಬ್ಯಾಗ್ ಬಿಡ್ರಿ ಅಕ್ಕರ, ಯಾಕ ಹಿಂಗ್ ಮಾಡತ್ತಾರ? ಸರಿ ಬಾರ ಬಾರ. ನನ್ನ ನಡ್ರಿ ಮುಂದಿನ ಅಂಗಡಿಗೆ ನೋಡೋಣ. ಏನಿಕ್ಕಿಂದ ಒಂದು ಅಂಗಡಿ ಇಲ್ಲ. ಹೆಂಗ್ ಮಾಡತ್ತ ಹೆಣ್ಮಗಳು? ಏನ್ರಿ ಅಕ್ಕ ಹಿಂಗೆಲ್ಲ ಮಾತಾಡ್ತೀರಿ? ಹೋಗ್ರಿ ಮುಂದಿನ ಅಂಗಡಿಗೆ ಹೋಗ್ತಾ ಹೋಗ್ರಿ. ಅಲ್ಲಿ ಏನಾರ ಕೊಡಿಲ್ಲ ಅಂದ್ರ ಅವಾಗ ಈ ಕಡೆ ಬಂದ್ರಿ ಅಂದ್ರ ಚೆನ್ನಾಗಿರಂಗಿಲ್ರಿ. ಈಗ ಹಿಂಗ ನೋಡು, ಯಾವಾಗ ಬಂದು ಈ ತರ ಕಿಟ್ ಪಾಟಿನೇ ಮಾಡೋದು. ನೀನ್ ಮಾತಾಡೋದ್ ಬೇಡ, ಈಗೇನು ಕೊಡ್ತೀಯ ಕೊಡಲ್ಲ ಹೇಳಿದ್ನಲ್ಲ ಬರೋಣ. ಅಷ್ಟಂದ್ರೆ ನಿಂದ ಸರಿ ಆಯ್ತು ಬಿಡು. ನೀ ಎಲ್ಲಂದ್ರೆ ಇನ್ನೊಬ್ಬಕ್ಕೆ ಸಿಕ್ಕಾಳಲ್ಲಿ ಹೋಗಿ ತಗೊಂತೇವೆ, ತಗೋ ಹೋಗ. ನೋಡಿದ್ರೆ ಎಷ್ಟು ಕೊಬ್ಬು ಇವ್ರು ತರಕಾರಿ ಮಾಡೋರಿಗೆ ಅಂತಂದು. ಮುಚ್ಚಲಿ, ಅವ್ರ ಪಾಪ ಗೀಟು ವಸ್ತು ತಗೊಂಡು ಹೋಗು ಅಂತ ಹೇಳ್ತಾರ. ಅವ್ರಿಗೆ ಹೋಗ್ಬಿಟ್ಟು ಅಷ್ಟಕ್ಕ ಇಷ್ಟಕ್ಕ ಅಂತಂದ್ಬಿಟ್ಟು ಮಾತಾಡಿದ್ರೆ ಸುಮ್ಮನೆ ಬಿಟ್ಟು ಬಿಡ್ತಾರನ? ನಾವಕ್ಕರು ಕೇಳೋ ಮನೆಗೆ ಅಂದ್ರೆ ಅವ್ರ ರೇಟ್ ಹೇಳಿದಷ್ಟು ತಗೊಂಡು ಹೋಗ್ಬೇಕನ್ರಿ? ಸುಮ್ಮನಿರ್ರಿಪ್ಪ. ಅದು ವೈನಿಯರ ಹೋಲ್ ಬಿಡ್ರಿಪ್ಪ, 50 ರೂಪಾಯಿ ಯಾಕೆ ಶಾಣತನ ಮಾಡತ್ತೀರಿ? ನೋಡಪ್ಪ ನಿನಗೆ ಗೊತ್ತಾಗಲ್ಲ ರೊಕ್ಕದ್ದು. ನೀವಿಬ್ರು ಮನೆಗೆ ಹೋಗ್ರಿ, ನನಗೆ ಗೊತ್ತೈತಿ ನಾ ಹೆಂಗ ಮಾರ್ಕೆಟ್ ಮಾಡ್ಕೊಂಡ್ ಬರ್ಬೇಕು ಅಂತ. ಹಂಗ ಮಾರ್ಕೆಟ್ ಮಾಡ್ಕೊಂಡ್ ಬರ್ತೇನಿ, ಹೋಗ್ರಿ ನೀವು. ಏನಾಗಿತ್ಲೇ, ಯಾರು ತಗೊಂಡು ಹಾಕಿಕ್ಯಾರ ನೋಡಿ ಹಿಂಗೆಲ್ಲ ಮಾತಾಡಿದ್ರೆ ಸುಮ್ಮಿರ್ತಾರನ ಮಾರ್ಕೆಟ್ನಾಗ? ಹೊಡೆದ ಬಿಡ್ತಾರಲ್ಲಿಪ್ಪ. ಓಡಿಲ್ಲ ಅಲ್ರಿ, ನನಗೂ ಕೈ ಕಾಲು ನೆಟ್ಟಗದಾವ್. ಹಂಗ ಕರಾಟೆ ಸ್ಟೈಲ್ ನಲ್ಲಿ ಅವ್ರಿಗೊಂದು ಡಿಶುಮ್ ಡಿಶುಮ್ ಅಂತ ಮಾಡಿದ್ರೆ ಅವ್ರ ನಿಗರ್ಕೊಂಡು ಬೀಳ್ತಾರ. ಸುಮ್ಮನೆ ಅತ್ತೀರ. ಈಗೇನು ನಾನು ಅಡ್ಡಾಡ್ತೇನೆ, ಅಡ್ಡಾಡ್ಬಿಟ್ಟು ಕಡಿಮೆ ರೇಟ್ನಾಗ ತೊಗೊಂಬರಕ್ಕೆ. ಹೆಂಗಂತೀರಿ? ನೀವು ಬರ್ತೀರ? ಬರಲ್ಲ. ಬರ್ಲಿಲ್ಲ ಅಂದ್ರೆ ಮನೆಗೆ ಹೋಗ್ರಿ ಅಷ್ಟೇ.
5 ರೂಪಾಯಿ 10 ರೂಪಾಯಿಗೆ ಶಾಣೆದನ ಬೇಕಾಯ್ದ ಯವ್ವ ನೀ ಅದೇನು ಮಾಡ್ತೀಯ ಮಾಡ್ಕೊಂಬ ನಾವಂಕರ್ ಮನೆಗೆ ಹೋಗ್ತೀವಿ ಮಗನ ನಡಿ ಈಕಿ ಹಂಗಾರ ತರಕಾರಿ ತರಲಿ ನಡಿಪ ಹೋಗೋಣ ಇವಾಗ ಒಬ್ರು ಹಾಕರ ಒಬ್ಬಿಗಾಕರ ಹೇಳಿದ್ರಲ್ಲ ಹಂಗ ಕರಾಟಿ ಹೊಡೆದಂಗೆ ಹೊಡಿತಾವಂತ ಸ್ಟೈಲ್ನಾಗ ನಡಿ ಹೋಗೋಣ ನಾವು ಹ್ಮ್ ಹೋಗ್ರಿ ಆದ್ರೆ ಹೊರಗಡೆ ಏನಾದ್ರೂ ತಿನ್ಕೊಂಡು ಹೋದ್ರೆ ನಾ ಸುಮ್ಮನೆ ಇರಂಗಿಲ್ಲ ಗೊತ್ತಲ್ರಿ ಇಡ್ಲಿ ಕಟ್ಟಿಸ್ಕೊಂಡು ಹೋದ್ಯಾ ದೋಸೆ ಕಟ್ಟಿಸ್ಕೊಂಡು ಹೋದ್ಯಾ ಪಾನಿಪುರಿ ತಿನ್ಯಾ ಗೋಬಿ ತಿನ್ಯಾ ಅದು ಕುಡಿದ್ಯಾ ಇದು ಕುಡಿದ್ಯಾ ಅಂತ ಮಾಡಿದ್ರೆ ಚೆನ್ನಾಗಿರಲ್ರಿ ಈಗ ಹೆಂಗ್ ಹೋಗಿರ್ತ ನೋಡು ಹಂಗ ಹೋಗ್ಬೇಕು ಯಾವುದೇ ಖರ್ಚು ಮಾಡಂಗಿಲ್ಲ ಆಯ್ತಾ ಸರಿ ಹೋಗ್ರಿ ನೀವು ದುಡ್ಡಿನ ಬೆಲೆ ನಂದು ಗೊತ್ತಾಗಿಲ್ಲ ಅವ್ರಿಗೆ ಬರೀ ಹಿಂಗ ನೋಡು ಈಗ ನೋಡು ನಾ ಹೆಂಗ ರೇಟ್ ಮಾಡಿ ಹೆಂಗ ತರಕಾರಿನ ಖರೀದಿಸ್ತೀನಿ ಅಂತ ಹೋಲ್ ಬಿಡು ಆರಾಮಾಗಿ ಈಗ ಹೋಗಿ ಮನ್ಯಾಗಿರ್ಲಿ ಸುಮ್ಮನೆ ಸುತ್ತಾಡಿ ಕಾಲು ನೋವು ಅಂತಾರ ಆಮೇಲೆ ಕಾಲು ನೋವಿಗೆ ಎಣ್ಣೆ ಹಚ್ಬೇಕು ನಾನು ಎಣ್ಣೆ ನಾ ಹಚ್ಚಿದ್ರೆ ಹೋಗ್ಲಿ ನಮ್ಮ ತಾಯಿ ಅಂತ ಹಚ್ತೀನಿ ಆದ್ರೆ ಎಣ್ಣೆ ಖರ್ಚಾಗುತ್ತಲ್ಲ ಸುಮ್ಮನೆ ವೇಸ್ಟು ಅದು ಕಡಿಮೆ ಆದ್ರೆ ಓಕೆ ಕಡಿಮೆ ಅಂದ್ರೆ ಗುಳಿಗೆ ತುಂಬ ಅನ್ನೋದು ಗುಳಿಗೆಗೆ ಕಡಿಮೆ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋದು ಅನ್ನೋದು ಹಾಸ್ಪಿಟ್ಲಿಗೆ ಹೋದ್ರೆ ನಂಗಕ್ಕೆ ಮಾಡ್ತಾನೆ ಅವ ಹಾಸ್ಪಿಟ್ಲಿಗೆ ಬಿಡಲ್ನ ಅವನು ಮಾಡ್ತಾನೆ 5,000 ರೂಪಾಯಿನ ಅಯ್ಯೋ ಶಿವನೇ ಶಂಭುಲಿಂಗ